ದ್ರೌಪದಿಯಿಂದನೇ ಮಹಾಭಾರತ ಆಯಿತು. ನಿಮ್ಗೆ ಗೊತ್ತಿದ್ಯಾ, ಮಹಾಭಾರತದಲ್ಲಿ ತುಂಬಾ ಕಷ್ಟವಾದ ಪಾತ್ರ ಅಂದ್ರೆ ದ್ರೌಪದಿದು. ಚಿಕ್ಕ ವಯಸ್ಸಿಂದನೂ ನನಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಡೈಲಾಗ್ ಹೇಳೋದು, ಡಾನ್ಸ್ ಮಾಡೋದು. Love me, love me, love me, baby ಹಗಲು ರಾತ್ರಿಯು. Love me, love me, love me, baby ಹಗಲು ರಾತ್ರಿಯು. ನಾನು ನಿಮ್ ದೊಡ್ಡ ಫ್ಯಾನು. ಇವಳು ಚೆನ್ನಾಗಿದ್ದಾಳೆ. ಶಕೀಲಾ ಅವರ 4 ಚಿತ್ರಗಳು ಒಂದರ ಹಿಂದೆ ಒಂದು ಹಿಟ್ ಆಗಿದೆ. 100 ಡ್ಯಾನ್ಸರ್ಸ್ ಎಲ್ಲಿದ್ದಾರೆ? ಶಕೀಲಾ ಮೇಡಮ್ ಶೂಟ್ಗೋಸ್ಕರನೇ ಬುಕ್ ಆಗಿದ್ದಾರೆ ಸರ್. ವಾಟ್ 115 ಫಿಲ್ಮ್ಸ್? ಸಿಲ್ಕ್ ಇವಳು ಶಕೀಲಾ. ಜನ ಇವಾಗ್ಲೇ ಇವಳನ್ನ ಜೂನಿಯರ್ ಸಿಲ್ಕ್ ಅಂತ ಕರೀತಾ ಇದ್ದಾರೆ. ಸಿಲ್ಕ್ ಆಗ್ತ್ಯಾ? ಸಿಲ್ಕ್ ಬಟ್ಟೆ ತೆಗೆದ್ರೆ ಆಗೋಯ್ತು ಅನ್ಕೊಂಡಿದ್ಯಾ? ಏನ್ ಶಕೀಲಾ ಸ್ಟಾರ್ ಆಗ್ಬಿಟ್ಟ? ಶಕೀಲಾ ನಮ್ಗೆ ಇಷ್ಟೊಂದು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾಳೆ. ಆ ಸಿನಿಮಾಗಳಿಗೂ ಈ ಸಿನಿಮಾಗೂ ತುಂಬಾ ವ್ಯತ್ಯಾಸ ಇದೆ. ಒಳ್ಳೆ ಬಟ್ಟೆ ಹಾಕೊಂಡಿದ್ದ ತಕ್ಷಣ ಕಾಗೆ ಕೋಗಿಲೆ ಆಗಲ್ಲ. ಫ್ರೈಡೆ ಥಿಯೇಟರ್ ಬರುತ್ತೆ, ಮಂಡೇ ಥಿಯೇಟರ್ ಆಚೆ ಹೋಗುತ್ತೆ. ಸರಿಯಾಗಿ ಹೇಳ್ದೆ. ಶಕೀಲಾ ಸೆರಗ್ ಜರ್ಬೇಕಾಗಿರೋ ಮಜಾ ಇದೆಯಲ್ಲ, ಅದನ್ನ ನೋಡ್ಕೊಂಡೆ ನಾವು ದೊಡ್ಡವರಾದ್ವಿ. ಈ ತರ ಸಿನಿಮಾಗಳು ಯೂತ್ಸ್ನ ಇನ್ಫ್ಲುಯೆನ್ಸ್ ಮಾಡ್ತವೆ, ಬುದ್ಧಿಯನ್ನ ಕೆಡಿಸ್ತವೆ. ಶಕೀಲಾ ಫಿಲ್ಮ್ಗಳನ್ನ ಬ್ಯಾನ್ ಮಾಡಬೇಕು. ನಾನು ಏನೇ ಮಾಡಿದ್ದು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ, ಪರ್ದೆ ಮುಂದೆ ಮಾಡಿದ್ದು, ಯಾರಿಗೂ ಮೋಸ ಮಾಡಿಲ್ಲ. ನನ್ ಸಿನಿಮಾ ನೋಡ್ಲೇಬೇಕು ಅಂತ ಯಾರಿಗೂ ಒತ್ತಾಯನೂ ಮಾಡಿಲ್ಲ. ನಾನ್ ಬರೀ ನನ್ನ ದೇಹನ ಐಡೆಂಟಿಟಿ ಮಾಡ್ಕೊಳಕ್ ಇಷ್ಟ ಇಲ್ಲ. ಬಾಯೋಪಿಕ್. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಜನರು ಪರದೆ ಹಿಂದಿನ ಶಕೀಲಾನ ಥಿಯೇಟರ್ ಅಲ್ಲಿ ನೋಡ್ಬೇಕು. ಇದನ್ನ ನಿಮ್ಗೋಸ್ಕರ ಅಲ್ಲ, ನನ್ಗೋಸ್ಕರ ಮಾಡ್ತಿದ್ದೀನಿ. ನಿನ್ನ ಪೂರ್ತಿ ಹೆಸರೇನು? ಇವಳು ಶಕೀಲಾ. ಶಕೀಲಾ ಬಂದಿದ್ದಾಳೆ.